ಈಗ್ಲೂ ಪ್ರೀತಿಸ್ತೀನಿ ಕಣ. ಮುಂದೇನು ಪ್ರೀತಿಸ್ತಾನೇ ಇರ್ತೀನಿ. ಒಂದ್ಸಾರಿ ನನ್ನ ಕಾವ್ಯ ಜೋಡಿ ಹೇಗಿರುತ್ತೆ ಅಂತ ನೋಡು. ಪಾಪ ನೀನ್ ಡೈರೆಕ್ಟ್ ಆಗಿ ನೋಡೋದಕ್ಕಾಗಲ್ಲ, ವಿಡಿಯೋ ಕಾಲಲ್ಲೇ ತೋರಿಸ್ತೆ. ಮಾದೇವ, ನೀನಿವತ್ತು ಇಡೀ ರಾತ್ರಿ ಸ್ಟೇಷನ್ನ ಕಂಬಿ ಎಣಿಸ್ಬೇಕು. ಕಾವ್ಯನ ಫಂಕ್ಷನ್ಗೆ ನಾನೇ ಕರ್ಕೊಂಡು ಹೋಗೋದು. ಹೀಗೆ ನಿನ್ನನ್ನು ಆಗಾಗ ಕಾವ್ಯ ಅಂತ ದೂರ ಮಾಡಿ ನನ್ನ ಕಾವ್ಯಗೆ ನಾನು ಹತ್ರ ಆಗ್ತೇನೆ. ಹಲೋ ಹಲೋ ಕಾವ್ಯ, ಎಲ್ಲಿದ್ಯಾ? ಹೊರಟ್ಯಾ? ಇನ್ನೂ ಇಲ್ಲ ಭರತ್, ಮನೇಲೇ ಇದ್ದೀನಿ. ಓ ಹೌದಾ, ಹಾಗಿದ್ರೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು. ನಾನು ನಿಮ್ಮ ಮನೆ ರೋಡಲ್ಲೇ ಹೋಗ್ತಾ ಇದ್ದೀನಿ. ಹಾಗೆ ನಿನ್ನನ್ನು ಪಿಕ್ ಮಾಡ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ. ಅಯ್ಯೋ ಪರವಾಗಿಲ್ಲ ಭರತ್, ನೀನು ಹೋಗಿರು. ನಾನು ಯಾವ್ದಾದ್ರು ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೀನಿ, ಸರಿನಾ? ಸರಿ ಕಾವ್ಯ, ನಿನ್ನಿಷ್ಟ. ಏನಾದರೂ ಹೆಲ್ಪ್ ಬೇಕಿದ್ರೆ ಕಾಲ್ ಮಾಡು. ಶ್ಯೂರ್. ನೀನ್ ನನ್ನ ಜೊತೆ ಬರಲಿ ಅಂತ ನಿನ್ನ ಗಂಡನ್ನ ಸ್ಟೇಷನ್ ಹಾಕ್ದವನಿಗೆ ಈ ಕ್ಯಾಬ್ ಒಂದು ಲೆಕ್ಕನ ನೋಡ್ತಾ ಇರು. ನೀನೇ ನನಗೆ ಮತ್ತೆ ಕಾಲ್ ಮಾಡ್ತೀಯ, ನಾನೇ ನಿನ್ನನ್ನು ಕರ್ಕೊಂಡು ಹೋಗೋದು. ಬಾ, ಬುಕ್ ಆಯ್ತು. ಇನ್ನೊಂದು 5 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಹೇಳಿ ಸರ್. ಇಲ್ಲೇನೋ ಮಾಡ್ತಾ ಇದೀಯಾ? ಇಲ್ಲೇ ಪಿಕಪ್ ಇತ್ತು, ಬಂದಿದೆ ಸರ್. ಏಯ್, ಈ ಏರಿಯಾದಲ್ಲಿ ಆಪರೇಷನ್ ನಡೀತಾ ಇದೆ. ಯಾರನ್ನು ಪಿಕ್ ಮಾಡಬಾರ್ದು, ಹಾಗೆ ಡ್ರಾಪ್ ಮಾಡಬಾರ್ದು ಅನ್ನೋ ಮೆಸೇಜ್ ಬಂದಿಲ್ವೇನೋ ನಿನಗೆ? ಇಲ್ಲ ಸರ್, ಬಂದಿಲ್ಲ. ಸರಿ, ಈಗ ನಾನೇ ಹೇಳ್ತಾ ಇದ್ದೀನಿ ತಾನೇ, ಬಿಡೋ ಗಾಡಿ. ಇಲ್ಲಿಂದ ಜಾಗ ಖಾಲಿ ಮಾಡೋ, ಇಲ್ಲ ಅಂತಂದ್ರೆ ನೀನು ಗಾಡಿನ ಸೀಸ್ ಮಾಡಿಬಿಡ್ತೀನಿ. ಹಾಗೆ ನಿನಗೆ ಫೋನ್ ಮಾಡಿ ಪಿಕಪ್ ಕೇಳಿದವ್ರಿಗೆ ಈ ರೂಟಲ್ಲಿ ಬೇರೆ ಯಾವ ಗಾಡಿನೂ ಬರಲ್ಲ, ನಾನು ಪಿಕಪ್ನ ಕ್ಯಾನ್ಸಲ್ ಮಾಡ್ತಿದ್ದೀನಿ ಅಂತ ಹೇಳು. ಏನೋ ಮುಖ ನೋಡ್ತಾ ಇದೀಯಾ? ಇಲ್ಲೇ ನಾನು ಎದುರುಗಡೆನೆ ಹೇಳು. ಹಲೋ ಸರ್, ಎಲ್ಲಿದ್ದೀರಾ? ಬರಕ್ಕಾಗಲ್ಲ ಮೇಡಮ್, ನಿಮ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಹಲೋ 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 ಸರ್. ಏನಿದು, ಇವತ್ತು ಹೀಗಾಗ್ತದ? ಮಹಾದೇವ್ ಬೇರೆ ಬಂದಿಲ್ಲ, ಕ್ಯಾಬ್ಸ್ಗಳು ಯಾವ್ದು ಬುಕ್ ಆಗ್ತಿಲ್ಲ. ಏನ್ ಮಾಡೋದು ಇವಾಗ? ಅಲ್ಲಿ ಎಲ್ರು ನಂಗೋಸ್ಕರ ಕಾಯ್ತಾ ಇರ್ತಾರೆ ಬೇರೆ. ಹೊರಡ. ಸರಿ ಸರ್. ಹೇಳು ಕಾವ್ಯ, ಗಾಡಿ ಜಾಗ ತಲುಪ್ತ್ಯಾ? ಕಾವ್ಯ, ನಾನು ಬರೋದು ಇನ್ನೊಂದು 15 ನಿಮಿಷ ಆಗುತ್ತೆ ಅಂತ ಹೇಳ್ಬಿಡ್ತ್ಯಾ? ಇನ್ನೂ ಇಲ್ಲ ಭರತ್, ನಾನಿನ್ನೂ ಮನೇಲೇ ಇದ್ದೀನಿ. ಯಾಕೆ? ಅದು ಮಹಾದೇವ್ ಬರ್ತಿಲ್ಲ. ಕ್ಯಾಬ್ಸ್ ಬುಕ್ ಮಾಡಿದ್ರೆ ಎಲ್ಲ ಕ್ಯಾನ್ಸಲ್ ಆಗ್ತಿದೆ. ಏನೋ ಪೊಲೀಸ್ ಚೆಕಿಂಗ್ ನಡೀತಾ ಇದೆ ನಮ್ಮ ಏರಿಯಾದಲ್ಲಿ ಅಂತ ಹೇಳಿದ್ರು, ಅದಕ್ಕೆ. ಓ ಹೌದಾ? ಹಾಗೆ ಕೆಲವು ಕಡೆ ಚೆಕಿಂಗ್ ನಡೀತಾ ಇದೆ. ಭರತ್, ನೀನ್ ಎಲ್ಲಿದ್ಯಾ? ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ಪಿಕ್ ಮಿ ಅಪ್? ಅಯ್ಯೋ ಹೌದಾ ಕಾವ್ಯ? ಕಾವ್ಯ ಸಾರಿ, ನಾನು ಆಲ್ರೆಡಿ ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ. ಅಯ್ಯೋ ಹೌದಾ? ಮೇ ಬಿ ನಾನು ಇವತ್ತು ಪಾರ್ಟಿಗೆ ಬರಕ್ ಆಗೋದೇ ಇಲ್ಲ ಅನ್ಸುತ್ತೆ. ಹೇ, ಹಾಗಂದ್ರೆ ಹಾಗೆ ಎಲ್ರು ಸೇರ್ತಿದೀವಿ, ನೀನಿಲ್ಲ ಅಂದ್ರೆ ಆಗುತ್ತಾ? ಇರು, ಒಂದ್ 10 ನಿಮಿಷ ವೆಯ್ಟ್ ಮಾಡು, ನಾನೇ ಬರ್ತೀನಿ. ಶ್ಯೂರ್ ಭರತ್, ಥ್ಯಾಂಕ್ ಯು ಸೋ ಮಚ್.
ಹಲೋ ಹಲೋ ಸರ್, ಎಲ್ಲಿದ್ದೀರಾ? ಹಲೋ ಹಲೋ ಮಹಾದೇವ್ ಅವರೇ, ಕಾಲ್ ಮಾಡಿದ್ರಿ? ಸರ್ ಎಲ್ಲಿದ್ದೀರಾ? ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿವ್ನಿ. ಅದು ಕ್ಲೈಂಟ್ನ ಮೀಟ್ ಮಾಡಕ್ ಬಂದಿದ್ದೆ, ಹಾಗಾಗಿ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಏನಾಯ್ತು ಮಹಾದೇವ್ ಅವರೇ, ಏನಾದರೂ ತೊಂದರೆನಾ? ಸರ್ ಅದು ನನ್ನ ಪಾಟ್ ನನ್ನ ಕಾರಲ್ಲಿ ಮನೆಗೆ ಹೋಗ್ತಿದ್ದೆ ಸರ್. ಯಾವನೋ ಒಬ್ಬ ಬಂದು ನನ್ನ ಕಾರಿಗೆ ಗುದ್ದ. ಪೊಲೀಸರು ನನ್ನ ಸ್ಟೇಷನ್ಗೆ ತಕೊಂಬಂದವ್ರೆ. ಇಲ್ಲಿ ನೋಡಿದ್ರೆ ಕುಡ್ದು ಗಾಡಿ ಓಡಿಸ್ತೀವಿ ಅಂತ ಸುಳ್ಳು ಕೇಸ್ ಹಾಕವ್ರೆ ಸರ್. ಸರ್ ದೇವರಾಣಿಗೂ ಹೇಳ್ತೀನಿ, ನಾನು ಕುಡ್ದಿರ್ಲಿಲ್ಲ ಸರ್. ಆದ್ರೆ ಆ ಪರೀಕ್ಷೆ ಮಾಡೋ ಮಿಷಿನ ಕೂಡ ನಾನು ಕುಡ್ದಿವ್ನಿ ಅಂತಾನೆ ತೋರಿಸ್ತೈತೆ. ಏನು ಮಷೀನ್ ಪಾಸಿಟಿವ್ ತೋರಿಸ್ತಿದ್ಯಾ? ನೀವು ಕುಡಿದೆ ಮಷೀನ್ ಹೇಗೆ ಪಾಸಿಟಿವ್ ತೋರ್ಸಕ್ಕಾಗುತ್ತೆ ಮಹಾದೇವ್ ಅವರೇ? ಅದೇ ನನಗೂ ಅರ್ಥ ಆಯ್ತಿಲ್ಲ ಸರ್. ಸರ್ ಹೊಸ ಇಲ್ಲಿಗೆ ಬರ್ತೀರಾ? ಸರಿ, ನಾನು ಈಗಲೇ ಹೊರಡ್ತಾ ಇದ್ದೀನಿ. ದಯವಿಟ್ಟು ನೀವು ಪೊಲೀಸರ ಹತ್ರ ಏನು ಮಾತಾಡಬೇಡಿ. ನಾನು ಬರೋವರೆಗೂ ಸುಮ್ಮನೆ ಇರಿ. ಸರಿ ಸರ್. ಹಾಯ್ ಕಾವ್ಯ, ನೀನು ಈ ಕಲರ್ ಸ್ಯಾರಿಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು. ಹೊರಡೋಣ. ಇದೇನು ಕಾವ್ಯ ಹಿಂದೆಗಡೆ ಕೂತ್ಕೋತಾ ಇದೆಯಾ? ನನ್ನೇನು ಡ್ರೈವರ್ ಅನ್ಕೊಂಡ್ಯಾ? ಅಯ್ಯೋ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ ಭರತ್. ಅದು ನೀನು ಕಂಫರ್ಟಬಲ್ ಆಗಿ ಡ್ರೈವ್ ಮಾಡ್ಲಿ ಅಂತ ನಾನು ಹಿಂದೆ ಕೂತ್ಕೋತಾ ಇದ್ದೀನಿ ಅಷ್ಟೇ, ಬೇರೇನೂ ಇಲ್ಲ. ಹಾಗಲ್ಲ, ಇಲ್ಲೇ ಮುಂದೆ ನನ್ನ ಪಕ್ಕನೆ ಕೂತಿದ್ರೆ ಇಬ್ರು ಹರಟೆ ಹೊಡ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತು. ಪಾರ್ಟಿಗೆ ಹೋದ್ಮೇಲೆ ಹರಟೆ ಹೊಡಿಯೋದೇ ಅಲ್ವಾ ಭರತ್? ಈಗಾಗಲೇ ಟೈಮ್ ಆಗಿದೆ. ಹರಟೆ ಹೊಡ್ಕೊಂಡು ಹೋದ್ರೆ ಇನ್ನೂ ಲೇಟ್ ಆಗುತ್ತೆ ಅಷ್ಟೇ. ಹೊರಡೋಣ. ಭರತ್ ಏನಾಯ್ತು? ಯಾಕೆ ತಿರ್ಗಿ ತಿರ್ಗಿ ನೋಡ್ತಿದ್ಯಾ? ಏನಾದ್ರೂ ಹೇಳೋದಿತ್ತಾ? ಅದು ಕಾವ್ಯ, ಏನಿಲ್ಲ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಆದರೆ ಅದನ್ನು ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಅದು ಹೇಳಿದ್ರೆ ನಿನ್ನ ಮನಸ್ಸಿಗೆ ನೋವಾಗುತ್ತೇನೋ. ಪರವಾಗಿಲ್ಲ, ಹೇಳು ಭರತ್. ಏನದು? ಹಾಗಲ್ಲ, ಒಳ್ಳೆ ಮೂಡಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋಗ್ತಿದೀವಿ. ಈಗ ಇದನ್ನ ಹೇಳಿ ನಿನ್ ಮೂಡನ್ನ ಹಾಳು ಮಾಡ್ತೀನೇನೋ ಅಂತ. ಅಂಥದ್ದೇನಾಯ್ತು? ಪ್ಲೀಸ್ ಹೇಳು ಭರತ್. ಈಗ ತಾನೇ ಸ್ಟೇಷನ್ ಇಂದ ಕಾಲ್ ಬಂದಿತ್ತು. ಮಹಾದೇವನ್ನ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಅರೆಸ್ಟ್ ಮಾಡಿದಾರಂತೆ. ಈಗ ನಾನೇನ್ ಮಾಡ್ಲಿ ಅಂತ ಹೇಳು. ಮಹಾದೇವ್ ನನಗೆ ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿದ್ದ. ಅವನು ಬೇಕು ಅಂತ ಈ ತರ ತಪ್ಪು ಮಾಡೋದಿಲ್ಲ ಭರತ್, ಎಲ್ಲೋ ಮಿಸ್ಟೇಕ್ ಆಗಿರ್ಬೇಕು. ಪ್ಲೀಸ್ FIR ಫೈಲ್ ಆಗದಿರೋ ಹಾಗೆ ನೋಡ್ಕೊಳಕ್ ಆಗುತ್ತಾ? ಇದೊಂದು ಹೆಲ್ಪ್ ಮಾಡು. ಹೇ, ನೀ ನನ್ನ ಬೆಸ್ಟ್ ಫ್ರೆಂಡು, ಈಗೆಲ್ಲ ಪ್ಲೀಸ್ ಸಾರಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಬೇಡ. ಕಮಾನ್ ಕಾವ್ಯ, ನಾನು ನಿನಗೋಸ್ಕರ ಇಷ್ಟು ಮಾಡಲ್ವಾ? ಇರು, ನಾನು ಈಗಲೇ ಮಾತಾಡ್ತೀನಿ. ಯು ಡೋಂಟ್ ವರಿ. ಹಲೋ ರೀ ರವಿ, ಆ ಮಹಾದೇವ್ ಮೇಲೆ FIR ಹಾಕ್ಬೇಡ್ರಿ. ಈಗಲೇ ಅವನನ್ನ ಬಿಟ್ಟು ಕಳಿಸಿ. ಏನ್ ಸರ್ ಹೇಳ್ತಾ ಇದೀರಾ? ಬಿಡ್ಬೇಕಾ? ಹೌದ್ರಿ, ನಾನೇ ಹೇಳ್ತಾ ಇದ್ದೀನಿ, ಬಿಟ್ಟು ಕಳಿಸಿ. ಸರಿ ಸರ್. ಥ್ಯಾಂಕ್ ಯು ಸೋ ಮಚ್ ಭರತ್. ಹೇ ಪ್ಲೀಸಾ, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಜನ ಹೇಳೋ ಹಾಗೆ ಮಹಾದೇವ್ ಕೆಟ್ಟೋನಲ್ಲ, ಅವನಲ್ಲೂ ಒಂದ್ ಸ್ವಲ್ಪ ಒಳ್ಳೆತನ ಇದೆ. ಇವಳು ಇನ್ನೂ ಅವನ ಬಗ್ಗೆ ಇಷ್ಟೊಂದು ಕೇರ್ ತೋರಿಸ್ತಿದ್ದಾಳೆ, ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಲೇ ಮಾದೇವ, ಅವಳು ಯಾವತ್ತೂ ನಿನ್ನ ಹತ್ರ ಸುಖವಾಗಿರಲ್ಲ ಕಣೋ. ಕಾವ್ಯ ಇರ್ಬೇಕಾಗಿದ್ದ ಜಾಗ ಇದ್ದೇ ಹೊರ್ತು ನಿನ್ನ ಮನೆಯಲ್ಲ. ಅವಳಿಗಿರೋ ಎಜುಕೇಶನ್ಗೆ
ಅವಳ ಬ್ಯೂಟಿಗೆ ನೀನು ಯಾವ ಮೂಲೆಯಲ್ಲೂ ಮ್ಯಾಚ್ ಆಗಲ್ಲ ಕಣ. ತಾಳಿ ಕಟ್ಟಿದ ತಕ್ಷಣ ಗಂಡ ಆಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನವರೆಗೂ ಅವಳು ನಿನ್ನ ಗಂಡ ಅಂತ ಒಪ್ಕೊಂಡಾಗ ಕಾಣಿಸ್ತಿಲ್ಲ. ಮುಂದೆ ಒಪ್ಕೊಳ್ಳೋದಕ್ಕೂ ನಾನ್ ಬಿಡಲ್ಲ. ಯೋ ಇನ್ಸ್ಪೆಕ್ಟ್ರು, ಗಂಡ ಅಂತ ಗೂಳಿನ ಯಾಕೆ ಕರೀತಾರೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಇನ್ನು ಮ್ಯಾಕೆ ಅಪ್ಪಿ ತಪ್ಪಿನೂ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಗೂಳಿ ಕುಮ್ಮಿದ್ರೆ ಎಗರ್ಕೊಂಡು ಹೊಂಟೈತ್ಯ. ಏಯ್, ಈ ಮೊತ್ಗಳನ್ನ ನಿನ್ನ ಹತ್ರನೇ ಇಟ್ಕೋ. ನಾನು ಕಾವ್ಯನ ಮೊದ್ಲಿಂದನೂ ಪ್ರೀತಿಸ್ತಿದ್ದೀನಿ ಕಣ. ಈಗ್ಲೂ ಪ್ರೀತಿಸ್ತೀನಿ ಕಣ. ಮುಂದೇನು ಪ್ರೀತಿಸ್ತಾನೇ ಇರ್ತೀನಿ. ಒಂದ್ಸಾರಿ ನನ್ನ ಕಾವ್ಯ ಜೋಡಿ ಹೇಗಿರುತ್ತೆ ಅಂತ ನೋಡು. ಪಾಪ ನೀನ್ ಡೈರೆಕ್ಟ್ ಆಗಿ ನೋಡೋದಕ್ಕಾಗಲ್ಲ, ವಿಡಿಯೋ ಕಾಲಲ್ಲೇ ತೋರಿಸ್ತೆ. ಮಾದೇವ, ನೀನ್ ಎದೆ ಮುಟ್ಕೊಂಡು ಹೇಳು, ನಂದು ಕಾವ್ಯದು ಒಳ್ಳೆ ಜೋಡಿಯಲ್ಲ ಅಂತ. ಲೇ ಭರತ್, ಹಾ, ಈಗ ಬಿತ್ತು ಬೆಂಕಿ. ಹೀರೋ, ನೀನ್ ಉರ್ಕೊಂಡ್ ಸಾಯೋದಕ್ಕೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೋ. ಇವತ್ ರಾತ್ರಿ ಪಾರ್ಟಿ ಮುಗಿಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಕಾವ್ಯಗೋಸ್ಕರ ಒಂದು ಲಕ್ಸುರಿ ರೂಮ್ನ ಅರೇಂಜ್ ಮಾಡಿದ್ದೇನೆ. ನಾವಿಬ್ರು ಜೊತೆಯಾಗಿ ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ತೀವಿ.